ನಿಮ್ಮ ಕಣ್ಣೀರು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ನಿಮ್ಮ ಕ್ರಿಯೆಗಳ ಮೂಲಕ ಮಾತ್ರ ಅದೃಷ್ಟವನ್ನು ಬದಲಾಯಿಸಲಾಗುತ್ತದೆ. ಆದ್ದರಿಂದ ಚಿಂತಿಸುವುದನ್ನು ನಿಲ್ಲಿಸಿ ಮತ್ತು ಅಳುವುದರಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಬದಲು ಆ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿ ಮತ್ತು ಪರಿಹಾರಗಳನ್ನು ಹುಡುಕಿ. ವಿಧಿ ನಿಮಗೆ ಕಣ್ಣೀರಿನಿಂದ ಗುಲಾಬಿಗಳನ್ನು ನೀಡುವುದಿಲ್ಲ. ಅವುಗಳನ್ನು ತಲುಪಲು ನೀವು ಮುಳ್ಳುಗಳ ಮೂಲಕ ಹಾದು ಹೋಗಬೇಕು. ನೀವು ಯಾವಾಗಲೂ ನಗುತ್ತಿದ್ದರೆ ಜೀವನವು ಸುಂದರವಾಗಿ ಕಾಣುತ್ತದೆ. ಆದರೆ ನೀವು ಒತ್ತಡದಲ್ಲಿ ಉಳಿದಿದ್ದರೆ ಈ ಅದ್ಭುತ ಜೀವನವು ಯಾವಾಗ ಜಾರಿಕೊಳ್ಳುತ್ತದೆ ಎಂದು ನಿಮಗೆ ತಿಳಿದಿರುವುದಿಲ್ಲ. ಕೋಪದಲ್ಲಿ ಮಾತನಾಡುವ ಮಾತುಗಳು ಎಷ್ಟು ವಿಷಕಾರಿ ಎಂದರೆ ನೂರಾರು ರೀತಿಯ ಮಾತುಗಳನ್ನು ಕ್ಷಣ ಮಾತ್ರದಲ್ಲಿ ಅಳಿಸಿಬಿಡಬಹುದು ಎಂದು ಕನ್ಹಾ ಸಲಹೆ ನೀಡುತ್ತಾರೆ. ಒಮ್ಮೆ ನಮಗೆ ಎಲ್ಲವನ್ನೂ ಅರ್ಥೈಸಿದವರು ಬದಲಾದಾಗ ಜೀವನ ಬದಲಾಗುತ್ತದೆ. ನಾನು ನನ್ನೊಂದಿಗೆ ಸ್ನೇಹ ಬೆಳೆಸಿದಾಗ ನನಗಿಂತ ಉತ್ತಮವಾಗಿ ಯಾರೂ ನನ್ನನ್ನು ತಿಳಿದಿಲ್ಲ ಎಂದು ನಾನು ಅರಿತುಕೊಂಡೆ. ನಾನು ಭರವಸೆಯ ಮೇಲೆ ಬದುಕುವುದಿಲ್ಲ, ಆದರೆ ನನ್ನ ನಿರ್ಣಯದ ಬಲದ ಮೇಲೆ. ದುರಾಸೆ ಮತ್ತು ಭಯವು ಯಾರನ್ನಾದರೂ ಮೋಸಗಾರನನ್ನಾಗಿ ಮಾಡಬಹುದು. ಶುಭಾಶಯಗಳು ಸ್ನೇಹಿತರೆ, ನಮ್ಮ ಚಾನಲ್ಗೆ ಸುಸ್ವಾಗತ. ಹರಿಕಥಾಜ್ಞಾನ್ ಇಂದು ನಿಮ್ಮ ಜೀವನವನ್ನು ಸಕಾರಾತ್ಮಕತೆಯಿಂದ ತುಂಬುವ ಭಗವಾನ್ ಕೃಷ್ಣನ ಕೆಲವು ಅಮೂಲ್ಯವಾದ ಬೋಧನೆಗಳನ್ನು ನಾವು ನಿಮಗೆ ತರುತ್ತೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಕೃಷ್ಣನ ಆಲೋಚನೆಗಳನ್ನು ಆನಂದಿಸಲು ನಾವು ನಿಮ್ಮನ್ನು ಒತ್ತಾಯಿಸುತ್ತೇವೆ. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಜೈ ಶ್ರೀ ರಾಧೆ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಸ್ನೇಹಿತರೆ, ಎಲ್ಲಿ ಹೋರಾಟವಿಲ್ಲವೋ ಅಲ್ಲಿ ಯಶಸ್ಸಿಗೆ ಸ್ಥಳವಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ನಿಮ್ಮ ನೋವನ್ನು ಇತರರೊಂದಿಗೆ ಎಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ ಅವರು ಮುಂಗಡವಾಗಿ ಸಹಾನುಭೂತಿ ತೋರಿಸಬಹುದು, ಆದರೆ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮನ್ನು ಅಪಹಾಸ್ಯ ಮಾಡುತ್ತಾರೆ. ಸಹೋದರತ್ವದ ಬಂಧವು ತೊಂದರೆಗಳನ್ನು ಹಂಚಿಕೊಳ್ಳಲು ದೇವರು ಸೃಷ್ಟಿಸಿದನು, ಆದರೆ ದುಃಖಕರವೆಂದರೆ ಅದು ಈಗ ಆಸ್ತಿಯನ್ನು ವಿಭಜಿಸಲು ಸೀಮಿತವಾಗಿದೆ. ಜನರು ನಿಮ್ಮನ್ನು ಕೆಳಗಿಳಿಸಲು ಬಯಸಿದರೆ ನೀವು ಅವರಿಗಿಂತ ಮೇಲಿದ್ದೀರಿ ಎಂದರ್ಥ. ನಾಯಿಗಳಂತೆ ವರ್ತಿಸುವವರನ್ನು ಏಕೆ ಗೌರವಿಸಬೇಕು? ಹಣವು ಒಂದು ಭಾಷೆಯನ್ನು ಮಾತನಾಡುತ್ತದೆ. ನೀವು ಇಂದು ನನ್ನನ್ನು ಉಳಿಸಿದರೆ ನಾಳೆ ನಾನು ನಿಮ್ಮನ್ನು ಉಳಿಸುತ್ತೇನೆ. ಅದು ನಿಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯದಿರಬಹುದು, ಆದರೆ ಭೂಮಿಯ ಮೇಲಿರುವಾಗ ಅದು ನಿಮ್ಮನ್ನು ಎತ್ತರಕ್ಕೆ ಏರಿಸುತ್ತದೆ. ಬಡವ ಎಂದರೆ ಧೈರ್ಯ ಇಲ್ಲದವನು. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ, ಏಕೆಂದರೆ ಪ್ರತಿಯೊಬ್ಬ ಸ್ನೇಹಿತರಿಗೆ ಅವರದೇ ಆದ ಸ್ನೇಹಿತರಿರುತ್ತಾರೆ. ಈ ಜಗತ್ತಿನಲ್ಲಿ ನನ್ನ ನಂಬಿಕೆಯು ಯಾವುದೇ ಕಾರಣಕ್ಕೂ ಮುರಿಯಲಿಲ್ಲ. ನನ್ನ ಪ್ರೀತಿಪಾತ್ರರು ಅಪರಿಚಿತರೊಂದಿಗೆ ಬಂಧವನ್ನು ನಾನು ನೋಡಿದ್ದೇನೆ. ತಮ್ಮದೇ ಆದ ಬದಲಾವಣೆಯನ್ನು ಕಂಡವರು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬಹುದು. ಈಗ ನನ್ನ ಹೃದಯದಲ್ಲಿ ವಿಷಯಗಳನ್ನು ಇಟ್ಟುಕೊಳ್ಳುವುದು ಉತ್ತಮ ಎಂದು ಅನಿಸುತ್ತದೆ. ನೀವು ಬದುಕಲು ಬಯಸಿದರೆ ನೋವು ಅನಿವಾರ್ಯ. ಸಾವಿನ ನಂತರ ನೀವು ಬೆಂಕಿಯನ್ನು ಸಹ ಅನುಭವಿಸುವುದಿಲ್ಲ. ಸಾಲಗಾರನು ಒಮ್ಮೆ ಮಾತ್ರ ಕೇಳುತ್ತಾನೆ, ಆದರೆ ಸಾಲಗಾರನು ಅನೇಕ ಬಾರಿ ಕೇಳಬೇಕಾಗುತ್ತದೆ. ಒಬ್ಬಂಟಿಯಾಗಿ ಅಳುವುದು ಮತ್ತು ತಮ್ಮ ನೋವನ್ನು ಮರೆಮಾಡುವುದು ಹೇಗೆ ಎಂದು ತಿಳಿದಿರುವ ವ್ಯಕ್ತಿ ಇಂದಿನ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ. ಯಾರು ಸಮರ್ಥರು ಮತ್ತು ಯಾರು ಅಲ್ಲ ಎಂದು ಸಮಯ ಹೇಳುತ್ತದೆ. ನನ್ನನ್ನು ಬಿಟ್ಟು ಹೋಗುವ ಬದಲು ನನ್ನ ತಪ್ಪುಗಳ ಮೂಲಕ ನನಗೆ ಮಾರ್ಗದರ್ಶನ ನೀಡುವ ಯಾರಾದರೂ ನನಗೆ ಬೇಕು. ಜನರನ್ನು ಅವಲಂಬಿಸಿದ್ದರೂ ದೇವರಿಗೆ ಮೊರೆಯಿಡುವುದು ಎಂತಹ ವಿಪರ್ಯಾಸ. 3 ನಿಯಮಗಳ ಪ್ರಕಾರ ಜೀವಿಸಿ. ನೀವು ಪ್ರೀತಿಸುವವರಿಗೆ ಕ್ಷಮೆಯಾಚಿಸಿ, ನಿಮ್ಮನ್ನು ಪ್ರೀತಿಸುವವರನ್ನು ಎಂದಿಗೂ ಬಿಡಬೇಡಿ ಮತ್ತು ನಿಮ್ಮನ್ನು ನಂಬುವವರಿಂದ ಏನನ್ನೂ ಮರೆಮಾಡಬೇಡಿ. ನಾನು ಎಲ್ಲವನ್ನೂ ಹೊಂದಿದ್ದೇನೆ, ಆದರೆ ನಾನು ಇನ್ನೂ ಪ್ರೀತಿಯ ಕೊರತೆಯನ್ನು ಅನುಭವಿಸುತ್ತೇನೆ. ನಿನ್ನಲ್ಲಿ ಶಾಂತಿಯನ್ನು ಹುಡುಕಿದ್ದು ನನ್ನ ತಪ್ಪು. ಪ್ರಾಮಾಣಿಕ ವ್ಯಕ್ತಿಯನ್ನು ಸಾಮಾನ್ಯವಾಗಿ ತಪ್ಪಾಗಿ ನೋಡಲಾಗುತ್ತದೆ. ಜನ ಬದಲಾದರೆ ಬಿಡಿ, ನಿಮ್ಮ ಒಳ್ಳೆಯ ಸಮಯ ಬಂದಾಗ ಅವರು ಹಿಂತಿರುಗುತ್ತಾರೆ. ಹೃದಯದಲ್ಲಿ ಮೆದುಳು ಇರುವವರಿಂದ ದೂರವಿರಿ. ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಜನರು ಬೇಗನೆ ಆಯಾಸಗೊಳ್ಳುವುದನ್ನು ನಾನು ನೋಡಿದ್ದೇನೆ. ಎಲ್ಲರೂ ನಿಮ್ಮವರೆಂದು ಯೋಚಿಸುವುದನ್ನು ನಿಲ್ಲಿಸಿ ಮತ್ತು ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ಇಂದಿನ ಜಗತ್ತಿನಲ್ಲಿ ನಿಜವಾದ ಸ್ನೇಹಿತ ಒಮ್ಮೆ ಸ್ವಲ್ಪ ಮನನೊಂದಿದ್ದರೆ ಶತ್ರುಗಳ ಜೊತೆ ನಿಲ್ಲುತ್ತಾನೆ, ಸೇಡು ತೀರಿಸಿಕೊಳ್ಳಲು ಕಾಯುತ್ತಾನೆ. ನೀವು ಎಷ್ಟೇ ಗೌರವಾನ್ವಿತರಾಗಿದ್ದರೂ ಗೌರವಿಸಲು ತಿಳಿದಿಲ್ಲದ ವ್ಯಕ್ತಿಯನ್ನು ನೀವು ಪ್ರೀತಿಸಿದರೆ ಅವರು ನಿಮ್ಮ ಸ್ವಾಭಿಮಾನ ಮತ್ತು ಭಾವನೆಗಳನ್ನು ಪುಡಿಮಾಡುತ್ತಾರೆ. ಕೆಲವರು ಜೀವನವೇ ಆಗಿರುತ್ತಾರೆ, ಕೆಲವರು ಜೀವನದಲ್ಲಿ ಮಾತ್ರ ಇದ್ದಾರೆ ಮತ್ತು ಕೆಲವರು ಜೀವನವನ್ನು ಅರ್ಥಪೂರ್ಣಗೊಳಿಸುತ್ತಾರೆ. ನಾನು ಇನ್ನು ಮುಂದೆ ಯಾರಿಂದಲೂ ಓಲೈಸುವುದಿಲ್ಲ. ಒಬ್ಬ ವ್ಯಕ್ತಿಯು ನನ್ನ ಹೃದಯದ ಗಟ್ಟಿಯಾದ ಕೂಗುಗಳನ್ನು ಸಹ ನಿರ್ಲಕ್ಷಿಸುವಷ್ಟು ಬುದ್ಧಿವಂತನಾಗಿದ್ದಾನೆ. ನಿಮ್ಮದಲ್ಲದವರನ್ನು ಬಿಟ್ಟು ಬಿಡಿ. ಸಂತರೊಬ್ಬರು ಒಮ್ಮೆ ನನ್ನ ದೇಹವನ್ನು ಮುಟ್ಟಿ ಹೇಳಿದರು, ಎಂತಹ ವಿಚಿತ್ರ ಶವ ಇನ್ನೂ ಉಸಿರಾಡುತ್ತಿದೆ. ಒಳಗೆ ಸತ್ತವರನ್ನು ಹೇಗೆ ಹುಳುತ್ತೀರಿ? ಅವಳನ್ನು ಸಂತೋಷಪಡಿಸಲು ಅನೇಕರಿದ್ದಾರೆ ಮತ್ತು ಇಲ್ಲಿ ನಾನು ಅವಳ ನೆನಪುಗಳೊಂದಿಗೆ ಸಂತೋಷವಾಗಿದ್ದೇನೆ. ಜೀವನಕ್ಕೆ 4 ನಿಯಮಗಳಿವೆ. ಹಣ ಸಂಪಾದಿಸಿ, ನಿಮ್ಮ ಕುಟುಂಬವನ್ನು ಸಂತೋಷಪಡಿಸಿ, ನಿಮ್ಮ ಜೀವನವನ್ನು ಆನಂದಿಸಿ ಮತ್ತು ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ. ಜೀವನವು ಸಂತೋಷವನ್ನು ನಿರಾಕರಿಸುವವರಿಗೆ ಅನುಭವವನ್ನು ನೀಡುತ್ತದೆ. ಯಾರೊಬ್ಬರ ಸ್ಮರಣೆಯೊಂದಿಗೆ ಬದುಕುವುದು ಸುಲಭವಲ್ಲ. ಇದು ಸ್ವಯಂ ನಾಶದ ನೋವಿನ ಪ್ರಕ್ರಿಯೆ. ಶಾಂತಿಯು ಸಾವಿನ ತೋಳುಗಳಲ್ಲಿ ಮಾತ್ರ ಇರುತ್ತದೆ, ಏಕೆಂದರೆ ಜೀವನವು ಮೋಸದ ಒಪ್ಪಂದವಾಗಿದೆ. ಮೌನವಾಗಿರುವುದು ಉತ್ತಮ, ಏಕೆಂದರೆ ಅದು ಹೆಚ್ಚು ಪಾಪಗಳನ್ನು ಮಾಡುವ ನಾಲಿಗೆ. ನೋವು ಕಡಿಮೆಯಾಗುವುದಿಲ್ಲ, ನೀವು ಅದನ್ನು ಹೊರಲು ಬಳಸುತ್ತೀರಿ. ಯಾರಾದರೂ ಎಷ್ಟೇ ಸುಂದರವಾಗಿದ್ದರೂ ಅವರು ಪ್ರಾಮಾಣಿಕ ಮತ್ತು ನಿಷ್ಠರಾಗಿರದಿದ್ದರೆ ಬೇರೆ ಯಾವುದೂ ಮುಖ್ಯವಲ್ಲ.
ನಾನು ಪ್ರತಿ ಸನ್ನಿವೇಶದಲ್ಲಿಯೂ ನಗುವುದನ್ನು ಕಲಿತಿದ್ದೇನೆ. ಗಾಯವು ಆಳವಾದಷ್ಟೂ ನಾನು ನಗುತ್ತೇನೆ. ಹಾವಿನ ಕೋರೆಹಲ್ಲು, ಚೇಳಿನ ಕುಟುಕು ಅಥವಾ ವ್ಯಕ್ತಿಯ ಹೃದಯದಲ್ಲಿ ಎಷ್ಟು ವಿಷವಿದೆ ಎಂದು ನೀವು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಮೊದಲು ಅವರು ನಿಮಗೆ ದ್ರೋಹ ಮಾಡುತ್ತಾರೆ ಮತ್ತು ನಂತರ ಅದನ್ನು ತಮ್ಮ ಕಷ್ಟಗಳಿಂದ ಸಮರ್ಥಿಸುತ್ತಾರೆ. ನೀವು ಯಾರೊಂದಿಗಾದರೂ ಎಷ್ಟು ಸಮಯವನ್ನು ಕಳೆಯುತ್ತೀರಿ ಎಂಬುದರ ಮೂಲಕ ಪ್ರೀತಿಯನ್ನು ವ್ಯಾಖ್ಯಾನಿಸಲಾಗುವುದಿಲ್ಲ. ಇದು ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲದ ಬಗ್ಗೆ. ಸೃಷ್ಟಿಕರ್ತನು ಸ್ವಲ್ಪ ಹೆಚ್ಚು ಬುದ್ಧಿವಂತಿಕೆಯನ್ನು ತೋರಿಸಿದರೆ ಮತ್ತು ಕಡಿಮೆ ಮನುಷ್ಯರನ್ನು ಮತ್ತು ಹೆಚ್ಚು ಮಾನವೀಯತೆಯನ್ನು ಮಾಡಿದರೆ, ಬಟ್ಟೆಗಳು ತಮ್ಮ ಬಣ್ಣವನ್ನು ಕಳೆದುಕೊಳ್ಳುತ್ತವೆ ಮತ್ತು ಜನರು ತಮ್ಮ ಸಮಗ್ರತೆಯನ್ನು ಕಳೆದುಕೊಳ್ಳುತ್ತಾರೆ. ಅವರು ಎಷ್ಟೇ ಬ್ರಾಂಡ್ ಆಗಿರಬಹುದು. ನಾವು ಯಾಕೆ ದೂರವಾಗಿದ್ದೇವೆ ಎಂದು ಜನರು ಕೇಳಿದಾಗ, ನಿಮ್ಮ ಘನತೆಯನ್ನು ಉಳಿಸಲು ನಾನು ನನ್ನ ನ್ಯೂನತೆಗಳನ್ನು ಎತ್ತಿ ತೋರಿಸುತ್ತೇನೆ. ಪ್ರೀತಿಪಾತ್ರರೊಂದಿಗಿನ ಸಮಸ್ಯೆಗಳು ಬಂದಾಗ ನಾವು ಪರಿಹಾರವನ್ನು ಹುಡುಕಬೇಕು. ನಾನು ನಿಮ್ಮೊಂದಿಗೆ ಕೋಪಗೊಂಡಿಲ್ಲ, ಆದರೆ ನೀವು ನನ್ನ ಹೃದಯವನ್ನು ಮುರಿದಿದ್ದೀರಿ. ಯಾರ ಹೃದಯವನ್ನು ಎಂದಿಗೂ ನೋಯಿಸಬೇಡಿ, ಏಕೆಂದರೆ ಒಮ್ಮೆ ಅವರು ಅದನ್ನು ದೇವರಿಗೆ ಬಿಟ್ಟರೆ ಅವರು ನಿಮ್ಮ ಕೆಟ್ಟ ದುಸ್ವಪ್ನವಾಗುತ್ತಾರೆ. ನೀವು ಮುರಿದಂತೆ ಭಾವಿಸಿದಾಗಲೆಲ್ಲಾ ಚಿಂತಿಸಬೇಡಿ, ಸರ್ವಶಕ್ತನು ನಿಮ್ಮನ್ನು ದೊಡ್ಡದಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ. ಪ್ರತಿದಿನ ಪ್ರಾರ್ಥಿಸಿ, ಏಕೆಂದರೆ ದೇವರೊಂದಿಗೆ ಮಾತನಾಡುವುದಕ್ಕಿಂತ ಜನರೊಂದಿಗೆ ಮಾತನಾಡುವುದು ಸುಲಭ. ನಿಮ್ಮ ನೋವು ಅಥವಾ ಸಂತೋಷವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಏಕೆಂದರೆ ಜನರು ನಿಮ್ಮ ಸಂತೋಷವನ್ನು ಅಸೂಯೆಪಡುತ್ತಾರೆ ಮತ್ತು ನಿಮ್ಮ ಗಾಯಗಳಿಗೆ ಉಪ್ಪು ಸೇರಿಸುತ್ತಾರೆ. ಹಣವು ಎಷ್ಟು ಬಿಸಿಯಾಗುತ್ತದೆ ಎಂದರೆ ಅದು ಸಂಬಂಧಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಹೆಮ್ಮೆ ಮತ್ತು ಮೊಂಡುತನವು ಸಂಬಂಧವನ್ನು ಪ್ರವೇಶಿಸಿದಾಗ ಎರಡೂ ಗೆಲ್ಲುತ್ತವೆ, ಆದರೆ ಸಂಬಂಧವು ಕಳೆದುಕೊಳ್ಳುತ್ತದೆ. ನಿಜವಾದ ಪ್ರೀತಿ ಎಲ್ಲಾ ಜಗಳಗಳನ್ನು ತಡೆದುಕೊಳ್ಳುತ್ತದೆ, ಆದರೆ ಬಂಧವು ಎಂದಿಗೂ ಮುರಿಯುವುದಿಲ್ಲ. ಅನುಭವವು ಹೇಳುವಂತೆ ಸಮಯವು ಕಷ್ಟಕರವಾದಾಗ ಕಿರಿಯರು ಸಹ ಅಗೌರವವನ್ನು ತೋರಿಸುತ್ತಾರೆ ಮತ್ತು ಹೊಸದಾಗಿ ಶ್ರೀಮಂತರು ತಮ್ಮ ಮನೆಗಳಲ್ಲಿನ ಪ್ರತಿಯೊಂದು ಸಣ್ಣ ವಸ್ತುಗಳ ಬೆಲೆಯ ಬಗ್ಗೆ ಹೆಮ್ಮೆಪಡುತ್ತಾರೆ. ಮೋಸ ಮಾಡುವ, ಗಾಸಿಪ್ ಮಾಡುವ ಮತ್ತು ದ್ರೋಹ ಮಾಡುವ ಜನರನ್ನು ನಿಮ್ಮ ಜೀವನದಿಂದ ದೂರವಿಡಿ. ನನ್ನ ಪಾತ್ರ ಏಕೆ ಅಷ್ಟು ಶುದ್ಧವಾಗಿದೆ ಎಂದು ಒಬ್ಬರು ಒಮ್ಮೆ ನನ್ನನ್ನು ಕೇಳಿದರು. ನಾನು ಉತ್ತರಿಸಿದೆ, ಜನರು ತಮಗೆ ಬೇಕಾದುದನ್ನು ನೋಡುತ್ತಾರೆ, ಆದರೆ ನಾನು ನಿಜವಾಗಿಯೂ ಯಾರೆಂದು ನನ್ನ ಪ್ರಭುವಿಗೆ ಮಾತ್ರ ತಿಳಿದಿದೆ. ನೀವು ಯಾರೊಂದಿಗಾದರೂ ದೀರ್ಘಕಾಲ ಮಾತನಾಡದಿದ್ದರೆ ಅವರು ಜೀವಂತವಾಗಿದ್ದಾರೆಯೇ ಎಂದು ಪರಿಶೀಲಿಸಲು ಸಂದೇಶವನ್ನು ಕಳುಹಿಸಿ ಅಥವಾ ಕರೆ ಮಾಡಿ. ಅವರು ಇದ್ದರೆ ನೀವು ಅವರಿಗಾಗಿ ಸತ್ತಿದ್ದೀರಿ ಎಂದು ತಿಳಿಯಿರಿ. ಯಾರಾದರೂ ನಿಮಗಾಗಿ ಹಂಬಲಿಸುವವರೆಗೂ ಪ್ರೀತಿ ಅರ್ಥವಾಗುವುದಿಲ್ಲ, ಆದರೆ ನೀವು ಯಾರಿಗಾದರೂ ಹಂಬಲಿಸಿದಾಗ ಅದರ ನಿಜವಾದ ಅರ್ಥ ಬರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಸ್ಥಳದಲ್ಲಿ ಸರಿಯಾಗಿರುತ್ತಾನೆ. ನಿಜವಾದ ಹೋರಾಟವು ಸರಿ ಮತ್ತು ತಪ್ಪುಗಳ ನಡುವೆ ಅಲ್ಲ, ಆದರೆ ಒಬ್ಬರಿಗೆ ಸರಿ ಮತ್ತು ಇನ್ನೊಬ್ಬರಿಗೆ ಯಾವುದು ಸರಿ ಎಂಬುದರ ನಡುವೆ. ಪುರುಷನಿಗೆ ಏನೂ ಇಲ್ಲದಿದ್ದಾಗ ಮಹಿಳೆಯ ಪ್ರೀತಿ ತಿಳಿಯುತ್ತದೆ ಮತ್ತು ಅವನು ಎಲ್ಲವನ್ನೂ ಹೊಂದಿರುವಾಗ ಪುರುಷನ ನಿಷ್ಠೆ ತಿಳಿಯುತ್ತದೆ. ಮೊದಲು ಯಾರು ನಿಷ್ಠಾವಂತರು ಎಂಬುದನ್ನು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ದ್ರೋಹಿ ಯಾರೆಂದು ಸಮಯವು ಅಂತಿಮವಾಗಿ ಬಹಿರಂಗಪಡಿಸುತ್ತದೆ. ಯಾರಾದರೂ ನಿಮ್ಮ ಹೃದಯದಲ್ಲಿ ವಾಸಿಸುತ್ತಿದ್ದಾರೆ, ಆದರೆ ನಿಮ್ಮ ಪಕ್ಕದಲ್ಲಿ ಇಲ್ಲದಿರುವಾಗ ಅದು ವಿಚಿತ್ರವಾದ ಭಾವನೆಯಾಗಿದೆ. ಪ್ರತಿ ನಗುತ್ತಿರುವ ಮುಖವು ನಿಜವಾಗಿಯೂ ಸಂತೋಷವಾಗಿರುವುದಿಲ್ಲವಾದ್ದರಿಂದ ರಿಯಾಲಿಟಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವುದಕ್ಕಿಂತ ಭಿನ್ನವಾಗಿರುತ್ತದೆ. ಯಾರಾದರೂ ನಿಮ್ಮನ್ನು ಹೊಗಳಿದರೂ ಅಥವಾ ಟೀಕಿಸಿದರೂ ಎರಡೂ ಮೌಲ್ಯಯುತವಾಗಿವೆ. ಹೊಗಳಿಕೆ ನಿಮಗೆ ಪ್ರೇರಣೆ ನೀಡುತ್ತದೆ, ಆದರೆ ಟೀಕೆ ನಿಮ್ಮನ್ನು ಜಾಗರೂಕತೆಯಿಂದ ಇರಿಸುತ್ತದೆ. ಪ್ರತಿಕ್ಷಣವನ್ನು ಜೀವಿಸಿ, ಏಕೆಂದರೆ ಜೀವನವು ನೀವು ಸಂಪೂರ್ಣವಾಗಿ ನಂಬಬಹುದಾದ ವಿಷಯವಲ್ಲ. ಸಂಪತ್ತು ಆನುವಂಶಿಕವಾಗಿ ಬರಬಹುದು, ಆದರೆ ಗುರುತನ್ನು ನಿಮ್ಮದೇ ಆದ ಮೇಲೆ ನಿರ್ಮಿಸಬೇಕು. ನನ್ನ ಸ್ವಾಮಿಯೇ, ನೀನು ಎಲ್ಲರಲ್ಲೂ ಇರುವಾಗ ಕೆಲವರು ಒಳ್ಳೆಯವರು ಮತ್ತು ಇತರರು ಏಕೆ ಕೆಟ್ಟವರು? ಜೀವನವು ನಮ್ಮ ಬೆರಳುಗಳ ನಡುವೆ ಮರಳಿನಂತೆ ಜಾರಿಕೊಳ್ಳುತ್ತದೆ, ಆದರೂ ನಾವು ಬೆಳೆಯುತ್ತಿದ್ದೇವೆ ಎಂದು ತಪ್ಪಾಗಿ ಭಾವಿಸುತ್ತೇವೆ. ಇಬ್ಬರ ನಡುವಿನ ಸಮಸ್ಯೆಗಳನ್ನು ಪರಿಹರಿಸಲು ಮೂರನೇ ವ್ಯಕ್ತಿ ಹೆಜ್ಜೆ ಹಾಕಿದಾಗ ಸಂಬಂಧವು ಒಣಗಲು ಪ್ರಾರಂಭಿಸುತ್ತದೆ. ಜನರು ಟೀಕಿಸಲು ಏನೂ ವೆಚ್ಚವಾಗುವುದಿಲ್ಲ, ಆದರೆ ಸಹಿಸಿಕೊಳ್ಳುವವರು ಅಸಾಮಾನ್ಯರು. ಜನರು ತಮ್ಮ ನೋವಿಗೆ ಉತ್ತರಗಳನ್ನು ಹುಡುಕುವುದಿಲ್ಲ, ಅವರು ಪ್ರಶ್ನೆಗಳನ್ನು ಕೇಳಲು ಇಷ್ಟಪಡುತ್ತಾರೆ. ಅಪಾಯವು ಶತ್ರುಗಳಿಂದ ಮಾತ್ರವಲ್ಲ, ನಿಮ್ಮ ಸುತ್ತಮುತ್ತಲಿನವರಿಂದ ಬರುತ್ತದೆ, ಏಕೆಂದರೆ ದೋಣಿ ಮುಳುಗುವುದು ಅದರ ಸುತ್ತಲಿನ ನೀರಿನಿಂದ ಅಲ್ಲ, ಆದರೆ ಅದರೊಳಗಿನ ಸೋರಿಕೆಯಿಂದ. ಕೆಲವೊಮ್ಮೆ ನಾವು ನಮ್ಮವರು ಎಂದು ಪರಿಗಣಿಸುವವರು ನಮಗೆ ಅಂತಹ ಚಮತ್ಕಾರವನ್ನು ಮಾಡುತ್ತಾರೆ, ಅವರು ನಮ್ಮವರು ಎಂದು ಕರೆಯಲು ಅನರ್ಹರಾಗುತ್ತಾರೆ. ಪ್ರೀತಿಯು ಯಾರೊಂದಿಗಾದರೂ ಯಾವುದೇ ಸಮಯದಲ್ಲಿ ಸಂಭವಿಸಬಹುದು, ಏಕೆಂದರೆ ಮೂರ್ಖತನಕ್ಕೆ ವಯಸ್ಸಿಲ್ಲ. ನಾವು ನಿಜವಾಗಿಯೂ ಯಾರೆಂದು ನಮಗೆ ಮಾತ್ರ ತಿಳಿದಿದೆ. ಜನರು ಕೇವಲ ಊಹೆಗಳನ್ನು ಮಾಡಬಹುದು. ನಿಮಗೆ ಹತ್ತಿರವಿರುವವರಿಗೆ ನಿಮ್ಮ ಸತ್ಯವನ್ನು ಸಾಬೀತುಪಡಿಸಬೇಕಾದರೆ ಕೆಟ್ಟದ್ದೆಂದು ಭಾವಿಸುವುದು ಉತ್ತಮ. ಜ್ಞಾನವನ್ನು ಹೊಂದಿರುವವರಿಗೆ ಅಹಂಕಾರದ ಅಗತ್ಯವಿಲ್ಲ ಮತ್ತು ಅಹಂಕಾರದಿಂದ ತುಂಬಿದವರಿಗೆ ಜ್ಞಾನವಿಲ್ಲ. ನಿಮ್ಮ ಪರವಾಗಿ ಯಾರು ನಿಜವಾಗಿಯೂ ಇದ್ದಾರೆ ಎಂಬುದನ್ನು ಕಠಿಣ ಸಮಯಗಳು ಬಹಿರಂಗಪಡಿಸುತ್ತವೆ. ಈಗ ನಾವು ನಮ್ಮವರು ಎಂದು ಪರಿಗಣಿಸಿದವರು ಸಹ ನಮಗೆ ದ್ರೋಹ ಮಾಡುತ್ತಾರೆ. ಶತ್ರುಗಳ ಬಗ್ಗೆ ಏನು ಹೇಳಬೇಕು? ಪ್ರೀತಿಯು ಅದರ ಬಾಲಿಶ ಬೇಡಿಕೆಗಳನ್ನು ಹೊಂದಿದೆ. ನಿನ್ನನ್ನು ಅಳುವಂತೆ ಮಾಡಿದವನೇ ನಿನ್ನನ್ನು ಶಾಂತಗೊಳಿಸಲು ಬೇಕಾದವನು. ಈ ಜಗತ್ತಿನಲ್ಲಿ ಅತ್ಯಂತ ಭಾರವಾದ ವಿಷಯವೆಂದರೆ ಸ್ವಹಿತಾಸಕ್ತಿ, ಏಕೆಂದರೆ ಅದು ಹೋದ ನಂತರ ಬಲವಾದ ಸಂಬಂಧಗಳು ಸಹ ಹಗುರವಾಗುತ್ತವೆ. ಈಗ ನನ್ನ ಬಳಿಗೆ ಹಿಂತಿರುಗಿ ನೀವು ಏನು ಮಾಡುತ್ತೀರಿ? ನನ್ನನ್ನು ಪದೇ ಪದೇ ಪರೀಕ್ಷಿಸಿದ ನಂತರ ನೀವು ನನ್ನನ್ನು ಕಳೆದುಕೊಂಡಿದ್ದೀರಿ.
ನಾವು ಹೆಚ್ಚು ಪ್ರೀತಿಸುವ ವ್ಯಕ್ತಿ ನಮ್ಮಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾನೆ, ಏಕೆಂದರೆ ಅವರು ನಮ್ಮ ದೌರ್ಬಲ್ಯಗಳನ್ನು ತಿಳಿದಿದ್ದಾರೆ. ಕ್ಷಮಿಸುವಷ್ಟು ಬುದ್ಧಿವಂತರಾಗಿರಿ, ಆದರೆ ಮೋಸಗಾರನನ್ನು 2 ಬಾರಿ ನಂಬುವಷ್ಟು ಮೂರ್ಖರಾಗಬೇಡಿ. ಯಾರಿಗಾದರೂ ಅರ್ಥವಾಗದಿದ್ದರೆ ವಿವರಿಸುವ ಅರ್ಥವೇನು? ಅವರು ಕಾಳಜಿ ವಹಿಸದಿದ್ದರೆ ಶಾಂತಿ ಮಾಡಲು ಏಕೆ ಚಿಂತಿಸುತ್ತಾರೆ? ಪರಸ್ಪರ ಭಾವನೆಗಳಿಲ್ಲದ ಸಂಬಂಧಗಳು ಶ್ರಮಕ್ಕೆ ಯೋಗ್ಯವಲ್ಲ. ನಿಮ್ಮ ಜೀವನದಲ್ಲಿ ಬರುವವರೆಲ್ಲರೂ ಒಂದು ದಿನ ಬಿಟ್ಟು ಹೋಗುತ್ತಾರೆ. ಇಷ್ಟೆಲ್ಲ ಅಹಂಕಾರ ಏಕೆ? ಅಸಡ್ಡೆಯಿಂದ ವರ್ತಿಸುವವರು ನಿಜವಾಗಿಯೂ ಯಾರೊಬ್ಬರ ಬಗ್ಗೆ ಆಳವಾಗಿ ಕಾಳಜಿ ವಹಿಸುತ್ತಾರೆ. ಶುದ್ಧ ಹೃದಯದಿಂದ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಿ ಮತ್ತು ನೀವು ಬೇರೆಡೆ ಹುಡುಕಲು ಕಷ್ಟಕರವಾದ ಶಾಂತಿಯ ಭಾವವನ್ನು ಅನುಭವಿಸುವಿರಿ. ಯಾರಾದರೂ ಹೋಗಬೇಕಾದರೆ ಹೋಗಲಿ, ಇವತ್ತು ಉಳಿದರೂ ನಾಳೆ ಹೊರಡುತ್ತಾರೆ. ನೀವು ಒಬ್ಬರಿಗೊಬ್ಬರು ಸೇರಿರುವಿರಿ ಎಂಬುದನ್ನು ಸ್ಪಷ್ಟಪಡಿಸುವ ವಿಷಯಗಳನ್ನು ಹೇಳಿ. ನಿರ್ಲಕ್ಷಿಸುವಿಕೆ ಮತ್ತು ಕಾರ್ಯನಿರತವಾಗಿರುವುದರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಕನಸುಗಳನ್ನು ಆನಂದಿಸುವವರು ರಾತ್ರಿಯನ್ನು ತುಂಬಾ ಚಿಕ್ಕದಾಗಿದೆ ಎಂದು ಕಂಡುಕೊಳ್ಳುತ್ತಾರೆ, ಆದರೆ ಅವರ ಕನಸುಗಳನ್ನು ನನಸಾಗಿಸಲು ಶ್ರಮಿಸುವವರು ದಿನವೂ ತುಂಬಾ ಚಿಕ್ಕದಾಗಿದೆ. ಸೌಂದರ್ಯವು ನಾವು ಹೇಗೆ ಕಾಣುತ್ತೇವೆ ಎಂಬುದರ ಬಗ್ಗೆ ಅಲ್ಲ, ನಾವು ಇತರರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆ ಎಂಬುದರ ಬಗ್ಗೆ. ಆತ್ಮಹತ್ಯೆಯನ್ನು ಅನುಮೋದಿಸುವ ಸಮಾಜವು ಪ್ರೀತಿಯ ಆಧಾರದ ಮೇಲೆ ಮದುವೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾರೊಬ್ಬರ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಲು ಅವರಿಗೆ ಗೌರವವನ್ನು ನೀಡಿ ಮತ್ತು ಅವರ ನಿಜವಾದ ಪಾತ್ರವನ್ನು ನೋಡಲು ಅವರಿಗೆ ಸ್ವಾತಂತ್ರ್ಯವನ್ನು ನೀಡಿ. ನನ್ನನ್ನು ದುರ್ಬಲ ಎಂದು ತಪ್ಪಾಗಿ ಭಾವಿಸಬೇಡ. ಹೇಗೆ ಪ್ರೀತಿಸಬೇಕು ಮತ್ತು ಹೇಗೆ ಹೋರಾಡಬೇಕು ಎಂದು ನನಗೆ ತಿಳಿದಿದೆ. ಸಮಯ ಬಂದಾಗ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತೇನೆ. ಮೌನದ ಹಿಂದೆ ಯಾವಾಗಲೂ ಒಂದು ಕಾರಣವಿದೆ. ಕೆಲವು ನೋವುಗಳು ತುಂಬಾ ಆಳವಾಗಿವೆ, ಅವು ನಿಮ್ಮ ಧ್ವನಿಯನ್ನು ಕದಿಯುತ್ತವೆ. ಕಳಂಕಿತ ಹೃದಯದೊಂದಿಗೆ ಶುದ್ಧ ಮುಖ್ ಮತ್ತು ವಿಷವನ್ನು ಮರೆಮಾಚುವ ಸಭ್ಯ ಮಾತುಗಳು, ಇದು ಈ ಪ್ರಪಂಚದ ವಾಸ್ತವ. ಸಮಯಕ್ಕೆ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದು ಉತ್ತಮ, ಏಕೆಂದರೆ ಸಮಯವು ನಿಮ್ಮನ್ನು ಬದಲಾಯಿಸಿದರೆ ಅದು ನೋವಿನಿಂದ ಕೂಡಿದೆ. ಇಂದು ಹಣ ಮತ್ತು ಸ್ಥಾನಮಾನದಿಂದ ಪ್ರಭಾವದ ದ್ವಾರಗಳು ತೆರೆದಿವೆ. ಸಂಬಂಧಗಳು ಸಂಪತ್ತಿನ ಸಮಾನಾರ್ಥಕವಾಗಿವೆ. ನಿಮ್ಮ ಅನೈತಿಕ ಕ್ರಿಯೆಗಳು ಎಷ್ಟೇ ಇರಲಿ, ನಿಮ್ಮ ಬಳಿ ಹಣವಿದ್ದರೆ ಜನರು ನಿಮ್ಮ ಅಜ್ಞಾನ, ಕೆಟ್ಟ ನಡವಳಿಕೆ ಮತ್ತು ಅಸಭ್ಯತೆಯನ್ನು ಕ್ಷಮಿಸುತ್ತಾರೆ. ಇದು ಬೂಟಾಟಿಕೆ ಯುಗ. ಈ ಜಗತ್ತಿನಲ್ಲಿ ಶಕ್ತಿಶಾಲಿಗಳು ಅನುಭವಿಸದಿದ್ದರೂ ಒಳ್ಳೆಯವರು ಮಾಡುತ್ತಾರೆ. ವ್ಯಕ್ತಿಯ ಮನಸ್ಸು ಅವರ ದೊಡ್ಡ ಶತ್ರು ಮತ್ತು ಅವರ ಅತ್ಯುತ್ತಮ ಸ್ನೇಹಿತ. ಮನಸ್ಸು ನಿಮ್ಮನ್ನು ಸೋಲಿಸಿದರೆ ಅದು ನಿಮ್ಮ ಶತ್ರುವಾಗುತ್ತದೆ, ಆದರೆ ನೀವು ಅದನ್ನು ಗೆದ್ದರೆ ಅದು ನಿಮ್ಮ ಮಿತ್ರವಾಗುತ್ತದೆ. ಭರವಸೆ ಕಳೆದುಕೊಳ್ಳಬೇಡಿ. ನೀವು ಈಗ ನೋವಿನಲ್ಲಿದ್ದರೆ ಪರಿಹಾರವೂ ಬರುತ್ತದೆ. ನೀವು ಜಗತ್ತಿಗೆ ಏನು ಕೊಡುತ್ತೀರೋ ಅದು ಗೌರವವಾಗಲಿ ಅಥವಾ ದ್ರೋಹವಾಗಲಿ ನಿಮ್ಮ ಬಳಿಗೆ ಮರಳುತ್ತದೆ. ತಾಳ್ಮೆಯಿಂದಿರಿ, ಹತಾಶರಾಗಬೇಡಿ. ನಿಮ್ಮ ಹಣೆಬರಹವನ್ನು ಬರೆದವರು ವಿಶ್ವದ ಶ್ರೇಷ್ಠ ಲೇಖಕರು. ನಿಮ್ಗೆ ಬೇಕಾದಷ್ಟು ಹೊಗಳಿ, ಆದರೆ ಅವಮಾನದ ವಿಷಯಕ್ಕೆ ಬಂದಾಗ ಜಾಗರೂಕರಾಗಿರಿ, ಏಕೆಂದರೆ ಅವಮಾನಗಳು ಸಾಲದಂತೆ ಸಮಯ ಸಿಕ್ಕಾಗ ಅವು ಬಡ್ಡಿಯೊಂದಿಗೆ ಹಿಂತಿರುಗುತ್ತವೆ. ನೀವು ಹಿಂದೆ ಹೋಗಿ ಹಿಂದಿನದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇಂದು ಕೆಲಸ ಮಾಡುವ ಮೂಲಕ ನೀವು ಉತ್ತಮ ಭವಿಷ್ಯವನ್ನು ರೂಪಿಸಬಹುದು. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ಹೇಳುತ್ತಾನೆ, ನಿಮ್ಮನ್ನು ಅಸೂಯೆಪಡುವವರನ್ನು ದ್ವೇಷಿಸಬೇಡಿ, ಏಕೆಂದರೆ ಅವರಿಗಿಂತ ನೀವು ಉತ್ತಮರು ಎಂದು ಅವರೂ ಒಪ್ಪಿಕೊಂಡಿದ್ದಾರೆ. ನಿಮ್ಮ ಸಂದರ್ಭಗಳನ್ನು ದೂಷಿಸಬೇಡಿ, ಲೆಕ್ಕಿಸದೆ ಮುಂದುವರಿಯಲು ಕಲಿಯಿರಿ. ಕೃಷ್ಣ ಹೇಳುತ್ತಾನೆ, ಗಾಳಿಯು ಒಂದು ದಿಕ್ಕಿನಲ್ಲಿ ಬೀಸುವುದಿಲ್ಲವೋ ಹಾಗೆಯೇ ವ್ಯಕ್ತಿಯ ಭವಿಷ್ಯವೂ ಕಾಲಾನಂತರದಲ್ಲಿ ಬದಲಾಗುತ್ತದೆ. ಸಮಯಗಳು ಕಠಿಣವಾಗಿದ್ದರೆ ನಿರುತ್ಸಾಹಗೊಳಿಸಬೇಡಿ, ತಾಳ್ಮೆಯಿಂದ ಕಾಯಿರಿ, ಒಳ್ಳೆಯ ಸಮಯವೂ ಬರುತ್ತದೆ. ನೆನಪಿಡಿ, ಕೆಟ್ಟ ಜನರನ್ನು ಸರಳವಾದ ತರ್ಕದಿಂದ ಮನವೊಲಿಸಲು ಸಾಧ್ಯವಾದರೆ ಕೊಳಲು ನುಡಿಸುವವನು ಎಂದಿಗೂ ಮಹಾಭಾರತವನ್ನು ನೋಡಬೇಕಾಗಿಲ್ಲ. ಪ್ರಾರ್ಥನೆಗಳು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಮತ್ತು ಶಾಪಗಳು ನಿಮ್ಮನ್ನು ಅನುಸರಿಸುವುದನ್ನು ನಿಲ್ಲಿಸುವುದಿಲ್ಲ. ನೀವು ಕಾಣಿಸಿಕೊಳ್ಳುವ ಮೂಲಕ ಮಾತ್ರ ಜನರನ್ನು ಆಕರ್ಷಿಸಬಹುದು, ಆದಾಗ್ಯೂ ದೇವರು ನಿಮ್ಮ ಉದ್ದೇಶಗಳನ್ನು ಮಾತ್ರ ನೋಡುತ್ತಾನೆ. ಹಣವಿದ್ದ ಮಾತ್ರಕ್ಕೆ ವ್ಯಕ್ತಿ ನಿಜವಾಗಿಯೂ ಶ್ರೀಮಂತನಲ್ಲ. ನಿಜವಾದ ಸಂಪತ್ತು ಒಳ್ಳೆಯ ಆಲೋಚನೆಗಳು, ಸಕಾರಾತ್ಮಕ ಮನಸ್ಥಿತಿ ಮತ್ತು ದಯೆಯ ಹೃದಯದಲ್ಲಿದೆ. ಜನರನ್ನು ಮುಚ್ಚಲು ಪ್ರಯತ್ನಿಸುವ ಬದಲು ನಿಮ್ಮ ಸ್ವಂತ ಕಿವಿಗಳನ್ನು ಮುಚ್ಚುವುದು ಉತ್ತಮ. ನಿಮ್ಮ ಜೀವನವು ಹೆಚ್ಚು ಸುಲಭವಾಗುತ್ತದೆ. ಮನೆಯನ್ನು 4 ಗೋಡೆಗಳಿಂದ ನಿರ್ಮಿಸಬಹುದು, ಆದರೆ ಮನೆಯನ್ನು ಪ್ರೀತಿ, ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಮಿಸಲಾಗುತ್ತದೆ. ಇತರರಿಗೆ ನೋವು ಉಂಟುಮಾಡುವ ಮೂಲಕ ಸಾಧಿಸಿದ ಸಂತೋಷವು ಅಲ್ಪಕಾಲಿಕವಾಗಿರುತ್ತದೆ. ಜೀವನದಲ್ಲಿ ಟೀಕೆಗಳನ್ನು ಕೇಳುವುದು ಬಹಳ ಮುಖ್ಯ, ಏಕೆಂದರೆ ಅದು ನಿಮಗೆ ಬೆಳೆಯಲು ಸಹಾಯ ಮಾಡುತ್ತದೆ. ಏಕೆಂದರೆ ನೀವು ಪ್ರತಿದಿನ ಹೊಗಳಿಕೆಯನ್ನು ಕೇಳಿದರೆ ನೀವು ಎಂದಿಗೂ ಬೆಳೆಯುವುದಿಲ್ಲ. ನೀವು ಈಗ ಸಹಿಸಿಕೊಳ್ಳುತ್ತಿರುವ ಕಾಯುವಿಕೆ ಸಮಯ ಬಂದಾಗ ನೀವು ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಜೀವನದ ಬಗ್ಗೆ ಎಂದಿಗೂ ಅಸಮಾಧಾನಗೊಳ್ಳಬೇಡಿ, ಏಕೆಂದರೆ ನಿಮ್ಮಂತೆಯೇ ಬದುಕುವ ಕನಸು ಕಾಣುವ ಅನೇಕ ಜನರಿದ್ದಾರೆ. ಅವರು ಏಕೆ ವಿಫಲರಾಗಿದ್ದಾರೆಂದು ಯಾವುದೇ ವಿಫಲ ವ್ಯಕ್ತಿಯನ್ನು ಕೇಳಿ ಮತ್ತು ಅವರು ನಿಮಗೆ 2 ಕಾರಣಗಳನ್ನು ನೀಡುತ್ತಾರೆ: ಅವರ ಅದೃಷ್ಟವು ಕೆಟ್ಟದಾಗಿದೆ ಅಥವಾ ಅವರಿಗೆ ಸಾಕಷ್ಟು ಸಮಯವಿರಲಿಲ್ಲ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ಧನ್ಯವಾದಗಳು, ಏಕೆಂದರೆ ಈ ಜನರು ಎಚ್ಚರಿಕೆಯಿಂದ ನಂಬಲು ನಿಮಗೆ ಕಲಿಸುತ್ತಾರೆ. ಕಲಗಳ ಬಗ್ಗೆ ಚಿಂತಿಸದೆ ನಿಸ್ವಾರ್ಥವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಜೀವನದ ಸವಾಲುಗಳಿಂದ ಓಡಿಹೋಗಬಾರದು ಅಥವಾ ವಿಧಿಯನ್ನು ದೂಷಿಸಬಾರದು. ನಿನ್ನನ್ನು ಭಗವಂತನಿಗೆ ಒಪ್ಪಿಸಿಕೋ. ಅರ್ಜುನ ಇದೇ ದೊಡ್ಡ ಆಸರೆ. ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಗಳಿಂದ ಶ್ರೇಷ್ಠನಾಗುತ್ತಾನೆ, ಹುಟ್ಟಿನಿಂದಲ್ಲ ಎಂದು ಕೃಷ್ಣ ಹೇಳುತ್ತಾನೆ.
ಒಬ್ಬನು ತನ್ನ ಕೆಲಸದಲ್ಲಿ ಸಂತೋಷವನ್ನು ಕಂಡುಕೊಂಡಾಗ ಅವರು ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. ಬಾಂಧವ್ಯವು ಬೇಕೆಯ ಮೂಲವಾಗಿದೆ ಮತ್ತು ಗೌರವಾನ್ವಿತ ವ್ಯಕ್ತಿಗೆ ಅವಮಾನವು ಮರಣಕ್ಕಿಂತ ಕೆಟ್ಟದಾಗಿದೆ. ಯಾವುದು ನಿಜವಲ್ಲ ಎಂದು ಭಯಪಡಬೇಡಿ. ವ್ಯಕ್ತಿಯ ನಂಬಿಕೆ ಮತ್ತು ಸ್ವಭಾವವು ಅವರ ಪರಿಸರದಿಂದ ರೂಪುಗೊಂಡಿದೆ. ಸ್ವಾಭಾವಿಕವಲ್ಲದ ಕ್ರಿಯೆಗಳು ನಿಮ್ಮ ಒತ್ತಡಕ್ಕೆ ಕಾರಣವಾಗುತ್ತವೆ. ಬುದ್ಧಿವಂತರು ದೇವರ ಮೇಲೆ ಮಾತ್ರ ಅವಲಂಬಿತರಾಗಿದ್ದಾರೆ. ಭಾವನೆಗಳು ಸಮಯಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿವೆ, ಆದ್ದರಿಂದ ಅವುಗಳನ್ನು ಬುದ್ಧಿವಂತಿಕೆಯಿಂದ ಕಳೆಯಿರಿ. ಜೀವನದಲ್ಲಿ ನೀವು ನಿಷ್ಠರಾಗಿರುವುದಕ್ಕೆ ವಿಷಾದಿಸುವ ಸಮಯ ಬರುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಎರಡು ಕಥೆಗಳನ್ನು ಹೊಂದಿದ್ದಾನೆ. ಒಂದು ಅವರು ಎಲ್ಲರಿಗೂ ಹೇಳುತ್ತಾರೆ ಮತ್ತು ಇನ್ನೊಂದು ಅವರು ಪ್ರಪಂಚದಿಂದ ಮರೆಮಾಡುತ್ತಾರೆ. ನಿಮ್ಮ ಮಾತಿನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದ ಯಾರಿಗಾದರೂ ಮೌನವು ಅತ್ಯುತ್ತಮ ಉತ್ತರವಾಗಿದೆ. ಜೀವನದಲ್ಲಿ ನಿಮ್ಮನ್ನು ಬಲಪಡಿಸಿಕೊಳ್ಳಿ, ಏಕೆಂದರೆ ಇತರರನ್ನು ಅವಲಂಬಿಸಿ ನೀವು ನಾಶವಾಗಬಹುದು. ನನ್ನ ಕೋಪ ಮತ್ತು ಪ್ರೀತಿಯನ್ನು ನಾನು ನನ್ನವರು ಎಂದು ಪರಿಗಣಿಸುವವರಿಗೆ ಮಾತ್ರ ಮೀಸಲಿಡಲಾಗಿದೆ. ಜನರು ಯಾವಾಗಲೂ ತಮ್ಮದಲ್ಲದ ಯಾವುದನ್ನಾದರೂ ಕಳೆದುಕೊಳ್ಳಲು ಭಯಪಡುತ್ತಾರೆ. ಜೀವನದಲ್ಲಿ ಎಷ್ಟು ಬಾರಿ ಸೋತರೂ 10 ಅಥವಾ 100 ಆಗಿದ್ದರೂ ನೀವು ಸಾಮಾನ್ಯ ವ್ಯಕ್ತಿಯಂತೆ ಬದುಕುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ. ಪ್ರೀತಿ ಅಮೂಲ್ಯವಾದುದು, ಅದನ್ನು ನೋಡಿಕೊಳ್ಳಿ. ಕೋಪವು ಹಾನಿಕಾರಕವಾಗಿದೆ, ಆದ್ದರಿಂದ ಅದನ್ನು ನಿಯಂತ್ರಿಸಿ. ಭಯವು ಭಯಾನಕವಾಗಿದೆ, ಆದ್ದರಿಂದ ಅದನ್ನು ಎದುರಿಸಲು ಕಲಿಯಿರಿ. ನೀವು ಇತರರ ಬಗ್ಗೆ ಹೆಚ್ಚು ಯೋಚಿಸಿದಾಗ ಮತ್ತು ನಿಮ್ಮ ಬಗ್ಗೆ ಕಡಿಮೆ ಯೋಚಿಸಿದಾಗ ಒತ್ತಡ, ಖಿನ್ನತೆ ಮತ್ತು ಆತಂಕ ಬರುತ್ತದೆ. ಪ್ರಪಂಚದ ಮುಂದೆ ಅಳುವುದಕ್ಕಿಂತ ತಾಳ್ಮೆಯಿಂದ ಸಹಿಸಿಕೊಳ್ಳುವುದು ಉತ್ತಮ. ನೋವು ಹಂಚಿಕೊಳ್ಳುವುದು ಅದನ್ನು ಸರಾಗಗೊಳಿಸುತ್ತದೆ ಎಂದು ಜನರು ಹೇಳುತ್ತಾರೆ, ಆದರೆ ವಾಸ್ತವದಲ್ಲಿ ನೀವು ಹೇಳುವವರು ಅದನ್ನು ಆನಂದಿಸುತ್ತಾರೆ. ಎಲ್ಲರೂ ಒಳ್ಳೆಯವರು ಎಂದು ಭಾವಿಸುವುದು ನನ್ನ ಕೆಟ್ಟ ಅಭ್ಯಾಸ. ನಿಮಗೆ ಬೇಕಾಗಿರುವುದು ಹಣ, ಏಕೆಂದರೆ ಇಲ್ಲಿ ಯಾರೂ ಭಾವನೆಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನೀವು ಈಗ ಹೊಂದಿರುವುದನ್ನು ನೀವು ತೃಪ್ತಿಪಡಿಸದಿದ್ದರೆ ಭವಿಷ್ಯದಲ್ಲಿ ನೀವು ಪಡೆಯುವುದರಲ್ಲಿಯೂ ನೀವು ತೃಪ್ತರಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಇತರರನ್ನು ಮೌಲ್ಯಯುತವಾಗಿಸಿದರೆ ನೀವು ಅವರ ಜೀವನದಲ್ಲಿ ಅತ್ಯಲ್ಪರಾಗುತ್ತೀರಿ. ನಿಮ್ಮ ಸ್ವಾಭಿಮಾನವನ್ನು ನೀವು ಎಷ್ಟು ಕಡಿಮೆಗೊಳಿಸುತ್ತೀರೋ ಅಷ್ಟು ಜನರು ನಿಮ್ಮನ್ನು ತಳ್ಳುತ್ತಾರೆ. ಕೆಟ್ಟ ಸಮಯಗಳು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಅವರು ಹೇಗೆ ಚಾಂಪಿಯನ್ ಆಗಬೇಕೆಂದು ನಿಮಗೆ ಕಲಿಸುತ್ತಾರೆ. ಇದು ನಮ್ಮ ನಡುವಿನ ವ್ಯತ್ಯಾಸವಾಗಿದೆ. ಅವರು ಸಮಯವಿದ್ದಾಗ ಅವರು ನಮ್ಮ ಬಗ್ಗೆ ಯೋಚಿಸುತ್ತಾರೆ, ಆದರೆ ನಾವು ಅವರ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಇದು ನೀನಲ್ಲ, ಆದರೆ ನನ್ನ ಸ್ವಂತ ನಿರೀಕ್ಷೆಗಳು ನನಗೆ ಹೆಚ್ಚು ನೋವುಂಟು ಮಾಡಿದವು. ಪ್ರೀತಿಯು ಭಾವನೆಗಳಿಂದ ಉಳಿಯುತ್ತದೆ, ಭರವಸೆಗಳಿಂದಲ್ಲ. ಸಂತೋಷವಾಗಿ ಕಾಣಿಸಿಕೊಳ್ಳಲು ನಿಮ್ಮನ್ನು ಒತ್ತಾಯಿಸುವುದು ನಿಮ್ಮನ್ನು ಇನ್ನಷ್ಟು ದುಃಖಗೊಳಿಸುತ್ತದೆ. ಜನರು ಮೊದಲು ಮನುಷ್ಯರಾಗಲು ಕಲಿಸುವ ಹೊಸ ಧರ್ಮ ಬರಬೇಕು. ಯಾರಾದರೂ ಎಷ್ಟೇ ನಿಕಟವಾಗಿ ತೋರಿದರೂ ಅವರು ಯಾವಾಗಲೂ ತಮ್ಮ ಆಸಕ್ತಿಯನ್ನು ಮೊದಲು ನೋಡುತ್ತಾರೆ. ಹೊಸ ಸಂಬಂಧಗಳು ರೂಪುಗೊಂಡ ನಂತರ ಹಳೆಯ ಸಂಬಂಧಗಳು ಹೆಚ್ಚಾಗಿ ಮರೆಯಾಗುತ್ತವೆ. ಕೆಲವರು ನಿಮ್ಮನ್ನು ಮೋಸ ಮಾಡುತ್ತಿದ್ದಾರೆ ಎಂದು ಹೇಳಲು ಸಾಧ್ಯವಾಗದಷ್ಟು ಮನವರಿಕೆಯಾಗುವಂತೆ ಸುಳ್ಳು ಹೇಳುತ್ತಾರೆ. ತಡವಾದಾಗ ಮಾತ್ರ ಜನರು ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುತ್ತಾರೆ. ನಂಬಿಕೆಯನ್ನು ನಿರ್ಮಿಸಲು ಜೀವಿತಾವಧಿಯನ್ನು ತೆಗೆದುಕೊಳ್ಳುತ್ತದೆ, ಆದರೆ ಅದನ್ನು ಮುರಿಯಲು ಕೇವಲ ಒಂದು ಕ್ಷಣ. ಕಹಿ ಜನರು ಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತಾರೆ, ಆದರೆ ಸಿಹಿ ಜನರು ನಿಮ್ಮನ್ನು ಮೋಸಗೊಳಿಸುತ್ತಾರೆ. ಮಾನವರು ಇನ್ನೂ ಪ್ರಾಯೋಗಿಕವಾಗಿಲ್ಲ, ಅವು ವಹಿವಾಟುಗಳಾಗಿ ಮಾರ್ಪಟ್ಟಿವೆ. ಬಹಳಷ್ಟು ಗಳಿಸಲು ಇದ್ದಾಗ ಮಾತ್ರ ಸಂಬಂಧಗಳು ಸಿಹಿಯಾಗಿರುತ್ತವೆ. ಶ್ರಮವಿಲ್ಲದೆ ಎಲ್ಲವನ್ನೂ ಪಡೆದಾಗ ಅಹಂಕಾರ ಬರುತ್ತದೆ, ಆದರೆ ಕಷ್ಟಪಟ್ಟು ಸಂಪಾದಿಸುವವರು ಇತರರ ಶ್ರಮವನ್ನು ಗೌರವಿಸುತ್ತಾರೆ. ಯಾರನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಜಗತ್ತನ್ನು ಮುಳುಗಿಸಬಲ್ಲ ಸಾಗರವು ಒಂದು ಹನಿ ತೈಲವನ್ನು ಮುಳುಗಿಸಲಾರದು. ನಕಲಿ ಜನರ ಸುತ್ತಲೂ ಜಾಗರೂಕರಾಗಿರಿ. ಅವರು ಇಂದು ನಿಮ್ಮ ನೋವಿನ ಬಗ್ಗೆ ಅಳುತ್ತಾರೆ ಮತ್ತು ನಾಳೆ ಇತರರಿಗೆ ಹೇಳುವಾಗ ನಗುತ್ತಾರೆ. ಪ್ರೀತಿ ಮತ್ತು ಬೆಂಬಲವನ್ನು ತೋರಿಸುವವರೊಂದಿಗೆ ಮಾತ್ರ ಸಂಬಂಧವನ್ನು ಇಟ್ಟುಕೊಳ್ಳಿ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರಿಗೆ ಹಾನಿ ಮಾಡಬೇಡಿ. ಜನರು ದುರ್ಬಲರಾಗಿರಬಹುದು, ಆದರೆ ಅವರ ಸೃಷ್ಟಿಕರ್ತ ಅಲ್ಲ. ಜೀವನದಲ್ಲಿ ದ್ರೋಹವನ್ನು ಅನುಭವಿಸುವುದು ಅತ್ಯಗತ್ಯ. ಹೇಗೆ ನಡೆಯಬೇಕೆಂದು ಪೋಷಕರು ನಿಮಗೆ ಕಲಿಸುತ್ತಾರೆ, ಆದರೆ ನೀವು ನಿಮ್ಮನ್ನು ಎತ್ತಿಕೊಳ್ಳಲು ಕಲಿಯಬೇಕು. ಬಾಂಧವ್ಯ ಕೊನೆಗೊಂಡ ನಂತರ ಅದು ಸಂಪತ್ತು, ಆಸ್ತಿ, ಸಂಬಂಧಗಳು ಅಥವಾ ಜೀವನವೇ ಆಗಿರಲಿ, ನಷ್ಟದ ಭಯವೂ ಆಗುತ್ತದೆ. ಎಲ್ಲರನ್ನೂ ಬದಲಾಯಿಸಲು ಪ್ರಯತ್ನಿಸಬೇಡಿ, ಕೆಟ್ಟವರು ಹಾಗೆಯೇ ಉಳಿಯುತ್ತಾರೆ. ನೀವು ಅವರಿಂದ ದೂರವಿರಿ. ಸುಳ್ಳು, ದ್ರೋಹ ಮತ್ತು ಮನ್ನಿಸುವಿಕೆಗಳು ಅಲ್ಪಾವಧಿಯ ಸಂತೋಷವನ್ನು ತರಬಹುದು, ಆದರೆ ಭವಿಷ್ಯದಲ್ಲಿ ನೀವು ಬೆಲೆಯನ್ನು ಪಾವತಿಸುವಿರಿ. ನಿಮ್ಮ ಪ್ರೀತಿಪಾತ್ರರ ವಿರುದ್ಧ ನಿಮ್ಮ ಮನಸ್ಸನ್ನು ವಿಷಪೂರಿತಗೊಳಿಸುವವರು ಇಂದಿನ ಸಂಬಂಧಗಳಿಗೆ ದೊಡ್ಡ ಬೆದರಿಕೆ. ನಾವು 2 ವರ್ಷ ವಯಸ್ಸಿನಲ್ಲಿ ಮಾತನಾಡಲು ಕಲಿಯುತ್ತೇವೆ, ಆದರೆ ಏನು ಹೇಳಬೇಕೆಂದು ಕಲಿಯಲು ಜೀವಿತಾವಧಿಯನ್ನು ತೆಗೆದುಕೊಳ್ಳುತ್ತದೆ. ಅವರು ನಿಮ್ಮ ಬಗ್ಗೆ ಅದೇ ರೀತಿ ಭಾವಿಸದಿರುವಾಗ ನಿಮ್ಮ ಸ್ವಂತ ಎಂದು ಪರಿಗಣಿಸುವುದರಲ್ಲಿ ಅರ್ಥವೇನು? ನಿಮಗೆ ಸಹಾಯ ಬೇಕಾದಾಗ ಯಾರೂ ಇರುವುದಿಲ್ಲ, ಆದರೆ ನಿಮಗೆ ಅಗತ್ಯವಿಲ್ಲದಿದ್ದಾಗ ಎಲ್ಲರೂ ನೀಡುತ್ತಾರೆ. ಸ್ನೇಹವು ನಿಮ್ಮೊಂದಿಗೆ ಸಮಾಧಿಗೆ ಹೋಗುವುದಿಲ್ಲ. ಇಂದಿನ ಸಂಬಂಧಗಳು ಸೂರ್ಯಕಾಂತಿಗಳಂತಿವೆ, ಅವರು ಹೆಚ್ಚು ಪ್ರಯೋಜನವಿರುವ ಕಡೆಗೆ ತಿರುಗುತ್ತಾರೆ.
ಜೀವನದಲ್ಲಿ ನಿಮ್ಮಲ್ಲಿ ಇಲ್ಲದಿರುವ ನ್ಯೂನತೆಗಳನ್ನು ಸೂಚಿಸುವವರಿಂದ ದೂರವಿರಿ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳದಿರುವುದು ಸ್ವತಃ ತಪ್ಪು. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದ ಜನರು ನಿಮ್ಮನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಇದು ಮೌಲ್ಯಗಳ ಬಗ್ಗೆ ಅಷ್ಟೇ ಅಲ್ಲ, ನಂತರ ಬೆಂಕಿಕಡ್ಡಿ, ದೀಪ ಅಥವಾ ಸಿಗರೇಟ್ ಅನ್ನು ಬೆಳಗಿಸಬಹುದು. ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಸಮಸ್ಯೆಯೂ ಅದರ ಪರಿಹಾರವನ್ನು ತರುತ್ತದೆ ಎಂದು ಹೇಳಲಾಗಿದೆ. ನಿಮ್ಮ ಕೊನೆಯ ಉಸಿರು ಇರುವವರೆಗೂ ಪ್ರಯತ್ನಿಸುತ್ತಿರಿ. ನೀವು ನಿಮ್ಮ ಗುರಿಯನ್ನು ತಲುಪಲಿ ಅಥವಾ ಅನುಭವವನ್ನು ಗಳಿಸಲಿ, ಎರಡೂ ಅಮೂಲ್ಯ. ಜೀವನದಲ್ಲಿ ಕೇವಲ 2 ರೀತಿಯ ಜನರು ವಿಕಲರಾಗುತ್ತಾರೆ: ಯೋಚಿಸುವವರು ಆದರೆ ಕಾರ್ಯನಿರ್ವಹಿಸದವರು ಮತ್ತು ಯೋಚಿಸದೆ ವರ್ತಿಸುವವರು. ಕಳ್ಳತನ, ಅಪಪ್ರಚಾರ ಮತ್ತು ಸುಳ್ಳುಗಳು ಒಬ್ಬರ ಪಾತ್ರವನ್ನು ನಾಶ ಮಾಡುತ್ತವೆ. ದೇವರಿಗೆ ಎಲ್ಲವೂ ತಿಳಿದಿದೆ. ವ್ಯಕ್ತಿಯ ಉದ್ದೇಶಗಳು ಮತ್ತು ಅವರ ಸೋಗು ಎರಡೂ. ಪ್ರಾರ್ಥನೆ ಮತ್ತು ಧ್ಯಾನ ಅತ್ಯಗತ್ಯ. ಪ್ರಾರ್ಥನೆಯಲ್ಲಿ ನೀವು ದೇವರೊಂದಿಗೆ ಮಾತನಾಡುತ್ತೀರಿ. ಧ್ಯಾನದಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾನೆ. ನಮ್ಮ ಸುತ್ತಲಿರುವ ಪ್ರಪಂಚದ ವೈಭವವು ಸಾಮಾನ್ಯವಾಗಿ ಜನರನ್ನು ಸಾಲಕ್ಕೆ ಕೊಂಡೊಯ್ಯುತ್ತದೆ. ಟೀಕೆಯ ಬೆಂಕಿಯನ್ನು ತಡೆದುಕೊಳ್ಳುವವರು ಬೂದಿಯಾಗುವುದಿಲ್ಲ, ಅವರು ಚಿನ್ನವಾಗುತ್ತಾರೆ. ವ್ಯಕ್ತಿಯ ದುಃಖಕ್ಕೆ ಮುಖ್ಯ ಕಾರಣ ಅವರ ಬಾಂಧವ್ಯ. ಒಬ್ಬರು ಹೆಚ್ಚು ಅಂಟಿಕೊಳ್ಳುತ್ತಾರೆ, ಅವರು ಹೆಚ್ಚು ಬಳಲುತ್ತಿದ್ದಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ಏನು ನಡೆದರೂ ಅದು ಒಳ್ಳೆಯದಕ್ಕಾಗಿ, ಯಾವುದೂ ಒಳ್ಳೆಯದಕ್ಕಾಗಿ ಮತ್ತು ಆಗುವುದು ಒಳ್ಳೆಯದಕ್ಕಾಗಿಯೇ. ನೀವು ಅಳಲು ಏನು ಕಳೆದುಕೊಂಡಿದ್ದೀರಿ? ಕಳೆದು ಹೋದದ್ದನ್ನು ನೀವು ಏನು ತಂದಿದ್ದೀರಿ? ಏನು? ನೀನು ಏನನ್ನು ತೆಗೆದುಕೊಂಡೆಯೋ ಅದನ್ನು ನೀನು ಇಲ್ಲಿಂದ ತೆಗೆದುಕೊಂಡೆಯೋ, ಅದನ್ನು ನೀನು ಇಲ್ಲಿ ಕೊಟ್ಟಿದ್ದೀಯೋ ಅದು ನಾಳೆ ಬೇರೊಬ್ಬರಿಗೆ ಸೇರುತ್ತದೆ. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ತನ್ನ ಕರ್ತವ್ಯಗಳನ್ನು ನಿಸ್ವಾರ್ಥವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನಿರ್ವಹಿಸಬೇಕು ಎಂದು ಸಲಹೆ ನೀಡುತ್ತಾನೆ. ಜೀವನದ ಸವಾಲುಗಳಿಂದ ಓಡಿಹೋಗಬಾರದು ಅಥವಾ ವಿಧಿಯನ್ನು ದೂಷಿಸಬಾರದು. ನಿನ್ನನ್ನು ಭಗವಂತನಿಗೆ ಒಪ್ಪಿಸಿಕೋ ಅರ್ಜುನ, ಇದೇ ದೊಡ್ಡ ಆಸರೆ. ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಶ್ರೇಷ್ಠನಲ್ಲ, ಆದರೆ ಅವನ ಕಾರ್ಯಗಳಿಂದ ಎಂದು ಕೃಷ್ಣ ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಸಂತೋಷವನ್ನು ಕಂಡುಕೊಂಡಾಗ ಅವನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಬಾಂಧವ್ಯವು ಆಸೆಗಳಿಗೆ ಜನ್ಮ ನೀಡುತ್ತದೆ. ನಿರಂತರವಾಗಿ ಅನುಮಾನಿಸುವ ವ್ಯಕ್ತಿಯು ಈ ಜೀವನದಲ್ಲಿ ಅಥವಾ ಮರಣಾನಂತರದ ಜೀವನದಲ್ಲಿ ಯಾವುದೇ ಸಂತೋಷವನ್ನು ಕಾಣುವುದಿಲ್ಲ. ಯಾರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲಾರರು, ಅದು ಅವರ ವಿರುದ್ಧ ಶತ್ರುವಿನಂತೆ ಕೆಲಸ ಮಾಡುತ್ತದೆ. ಪ್ರಕ್ಷುಬ್ಧ ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟ, ಆದರೆ ಅಭ್ಯಾಸದ ಮೂಲಕ ಅದನ್ನು ಪಳಗಿಸಬಹುದು. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಭೂಮಿಯ ಮೇಲೆ ಲತುಗಳು ಹೇಗೆ ಬದಲಾಗುತ್ತವೆಯೋ ಹಾಗೆಯೇ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ದುಃಖಗಳು ಬರುತ್ತವೆ ಮತ್ತು ಹೋಗುತ್ತವೆ ಎಂದು ವಿವರಿಸುತ್ತಾನೆ. ಅವರಿಂದ ನಾವು ವಿಚಲಿತರಾಗಬಾರದು. ಅರ್ಜುನ, ಯಾರೂ ಸರಿಯಾದ ಸಮಯಕ್ಕೆ ಮುಂಚಿತವಾಗಿ ಏನನ್ನು ಸ್ವೀಕರಿಸುವುದಿಲ್ಲ ಅಥವಾ ವಿಧಿ ಅನುಮತಿಸುವುದಕ್ಕಿಂತ ಹೆಚ್ಚಿನದನ್ನು ಪಡೆಯುವುದಿಲ್ಲ. ದೀಪದ ಕೆಳಗಿರುವ ಕತ್ತಲು ಹೇಗೆ ಅಡಗಿದೆಯೋ ಹಾಗೆಯೇ ಯೌವನದ ಹಿಂದೆ ಅಡಗಿರುವ ವೃದ್ಧಾಪ್ಯ ಮತ್ತು ದೌರ್ಬಲ್ಯ. ವ್ಯಕ್ತಿಯ ಮನಸ್ಸು ಜೀವನದುದ್ದಕ್ಕೂ ಅವರನ್ನು ತನ್ನ ಜಾಲದಲ್ಲಿ ಸಿಲುಕಿಸುತ್ತದೆ, ಅವುಗಳನ್ನು ಕೈಗೊಂಬೆಯಂತೆ ನಿಯಂತ್ರಿಸುತ್ತದೆ. ಇದು ಅವರನ್ನು ಎಷ್ಟು ಆಕ್ರಮಿಸಿಕೊಂಡಿದೆ ಎಂದರೆ ಅವರು ಒಳಗೆ ನೋಡುವ ಮತ್ತು ಅವರ ಆತ್ಮ ಮತ್ತು ಅದರೊಳಗಿನ ದೈವಿಕ ಬೆಳಕನ್ನು ಗುರುತಿಸುವ ಅವಕಾಶವನ್ನು ಎಂದಿಗೂ ಪಡೆಯುವುದಿಲ್ಲ. ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದಾಗ, ಯೋಕೇಶವ, ಆತ್ಮವು ಶಾಶ್ವತವಾಗಿದೆ ಮತ್ತು ಆಯುಧಗಳಿಂದ ಅಥವಾ ಬೆಂಕಿಯಿಂದ ನಾಶವಾಗುವುದಿಲ್ಲ ಎಂದು ಒಪ್ಪಿಕೊಂಡರೂ ಅದು ಇನ್ನೂ ದುಃಖ, ಸಂತೋಷ, ಗೌರವ ಮತ್ತು ಅವಮಾನವನ್ನು ಏಕೆ ಅನುಭವಿಸುತ್ತದೆ? ಭಗವಾನ್ ಕೃಷ್ಣನು ಉತ್ತರಿಸುತ್ತಾನೆ, ಓ ಪಾರ್ಥನೆ, ಆನಂದ ಮತ್ತು ನೋವಿನ ಭಾವನೆಯು ಆತ್ಮದ ಕಾರ್ಯವಲ್ಲ, ಆದರೆ ದೇಹವು ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಆತ್ಮವು ಈ ವಿಷಯಗಳನ್ನು ಅನುಭವಿಸುವುದಿಲ್ಲ. ಅರ್ಜುನನು ಮುಂದೆ ಕೇಳುತ್ತಾನೆ, ಯೋಕೇಶವ, ಗಾಯಗೊಂಡಾಗ ಅಥವಾ ಸುಟ್ಟಾಗ ದೇಹವು ನೋವನ್ನು ಅನುಭವಿಸುತ್ತದೆ, ಆದರೆ ಅವಮಾನದ ನೋವು ಅಥವಾ ಗೌರವದ ಸಂತೋಷವು ಆತ್ಮದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಹೇಗೆ ಸಾಧ್ಯ? ಶ್ರೀಕೃಷ್ಣನು ವಿವರಿಸುತ್ತಾನೆ, ಇಲ್ಲ ಅರ್ಜುನ, ಈ ಗೌರವ, ಅಪಮಾನ, ಲಾಭ, ನಷ್ಟ, ಗೆಲುವಿನಲ್ಲಿನ ಸಂತೋಷ ಅಥವಾ ಸೋಲಿನ ನೋವಿನ ಅನುಭವಗಳು, ಇವುಗಳು ಸಹ ಆತ್ಮದ ಮೇಲೆ ಪರಿಣಾಮ ಬೀರುವುದಿಲ್ಲ. ಇವು ಮನಸ್ಸಿನ ತಂತ್ರಗಳು. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನೆನಪಿಡಿ ಅರ್ಜುನ್, ದೇಹವು ಒಂದು ಅಗೋಚರ ಅಂಗವನ್ನು ಹೊಂದಿದೆ, ಮನಸ್ಸು. ಅದು ಕಾಣದಿದ್ದರೂ ದೇಹದ ಅತ್ಯಂತ ಶಕ್ತಿಶಾಲಿ ಭಾಗವಾಗಿದೆ. ಮನಸ್ಸಿಗೆ ಆತ್ಮಕ್ಕೆ ಯಾವುದೇ ಸಂಬಂಧವಿಲ್ಲ. ಆತ್ಮವು ರಥದಲ್ಲಿ ಕುಳಿತಿರುವ ಯಜಮಾನ ಮತ್ತು ಮನಸ್ಸು ದೇಹದ ಸಾರಥಿಯಾಗಿದ್ದು ಇಂದ್ರಿಯಗಳನ್ನು ಓಡಿಸುವುದು ಮತ್ತು ಅವುಗಳನ್ನು ವಿಚಲಿತಗೊಳಿಸುತ್ತದೆ. ಈ ಪ್ರಕ್ಷುಬ್ಧ ಮನಸ್ಸು ಅವರು ಸರ್ವಶಕ್ತರು, ಅವರು ಏನು ಬೇಕಾದರೂ ಮಾಡಬಹುದು ಎಂದು ನಂಬುವಂತೆ ಮಾಡುತ್ತದೆ. ಪ್ರತಿಯೊಬ್ಬರೂ ಯಾರಿಗೆ ತಲೆಬಾಗಬೇಕಾದ ಆಡಳಿತಗಾರರಾಗಿದ್ದಾರೆ. ಆಸೆಯ ಇಂಧನವು ಸುಟ್ಟು ಹೋದಾಗ ಮತ್ತು ಕತ್ತಲೆಯು ಆವರಿಸಿದಾಗ ವ್ಯಕ್ತಿಯು ಗಾಬರಿಗೊಂಡು ಅಳುತ್ತಾನೆ, ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ, ನಾನು ಸಾಯುತ್ತಿದ್ದೇನೆ, ನನ್ನನ್ನು ರಕ್ಷಿಸು. ಈ ನಾಟಕವು ಮನಸ್ಸಿನಿಂದ ಉಂಟಾಗುತ್ತದೆ. ಅದು ಒಬ್ಬ ವ್ಯಕ್ತಿಯನ್ನು ನಾನು ಎಂಬ ಅಹಂಕಾರದಿಂದ ಅಮಲೇರಿಸುತ್ತದೆ ಮತ್ತು ಭ್ರಮೆ ಮತ್ತು ಬಾಂಧವ್ಯದ ಜಾಲದಲ್ಲಿ ಮನಸ್ಸು ತನ್ನನ್ನು ಬಂಧಿಸುತ್ತದೆ. ಮತ್ತು ಸಂತೋಷ, ಅದು ದುಃಖದಲ್ಲಿ ಸಂತೋಷದ ಹಾಡುಗಳನ್ನು ಹಾಡುತ್ತದೆ ಮತ್ತು ದುಃಖದಲ್ಲಿ ದುಃಖದ ರಾಗಗಳನ್ನು ಹಾಡುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸನ್ನು ನಿಯಂತ್ರಿಸುವುದು, ಒಳಗೆ ನೋಡುವುದು ಮತ್ತು ಅವರ ಆತ್ಮವನ್ನು ನೋಡುವುದು ಅತ್ಯಗತ್ಯ. ಆಗ ಮಾತ್ರ ಅವರು ಆ ಆತ್ಮದೊಳಗೆ ದೇವರ ದಿವ್ಯ ಬೆಳಕನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.